ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ವರ್ಗ ಸಮೀಕರಣಗಳು ಪಾಠದಲ್ಲಿ ಬರುವಂಥ ಹೇಳಿಕೆ ರೂಪದ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ಯಾಕೆ ತಗೊಂಡಿದ್ದೀನಿ ಅಂತ ಕೇಳಿದ್ರೆ, ಒಂದು ಭಿನ್ನ ರಾಶಿಯಲ್ಲಿ ಛೇದವು ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈ ಭಿನ್ನರಾಶಿ ಮತ್ತು ಇದರ ವ್ಯುತ್ಕ್ರಮಗಳ ಮೊತ್ತ 29/10 ಆಗಿದೆ. ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅಂಥೇಳಿ. ಓಕೆನಾ. ಫಸ್ಟು ಇಲ್ಲಿ ನೋಡ್ರಿ, ಭಿನ್ನರಾಶಿಯಲ್ಲಿ ಛೇದವು ಅಂಶದ 2ರಷ್ಟು, ಅಂದರೆ ಅಂಶ 2 ಇದ್ದರೆ ಛೇದ ಅದರ 2ರಷ್ಟು ಇರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಅಂಶವನ್ನು ಫಸ್ಟ್ ಏನಾದರೂ ಅನ್ಕೋಬೇಕು. ಸೊ ನಾನೇನು ಅನ್ಕೋತೀನಿ, ಭಿನ್ನರಾಶಿಯ ಅಂಶವು ಎಕ್ಸ್ ಆಗಿರಲಿ ಅಂಥೇಳಿ ಅನ್ಕೋತೀನಿ. ಓಕೆನಾ. ಭಿನ್ನರಾಶಿಯ ಅಂಶ ಏನಾಗಿರಲಿ, ಎಕ್ಸ್ ಆಗಿರಲಿ. ನೆಕ್ಸ್ಟು ಭಿನ್ನರಾಶಿಯ ಛೇದ ಏನಾಗುತ್ತೆ ಅಂಥೇಳಿ ನೋಡೋಣ. ಭಿನ್ನರಾಶಿಯ ಛೇದವು ಅಂಶದ 2ರಷ್ಟು. ಅಂಶ ಎಷ್ಟು? ಎಕ್ಸ್. ಈ ಅಂಶದ 2ರಷ್ಟು, ರಷ್ಟು ಅಂತಂದರೆ ಗುಣಾಕಾರ, 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಹೆಚ್ಚು ಅಂತಂದರೆ +1 ಆಗುತ್ತದೆ ಅಂತೇಳಿ ಬರೀರಿ. ಭಿನ್ನರಾಶಿಯ ಛೇದವು 2x + 1 ಆಗುತ್ತದೆ, ಅಂದರೆ ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಅಂಥೇಳಿ. ಈಗ ಭಿನ್ನರಾಶಿ ಯಾವ ರೀತಿ ಬರಿಬೋದು ಹೇಳ್ರಿ? ಭಿನ್ನರಾಶಿ = ಅಂಶ ಭಾಗಿಸು ಛೇದ ಅಂಥೇಳಿ ಬರಿತೀವಿ. ಹೌದಾ. ಅಂಶ ಎಷ್ಟಿದೆ? ಎಕ್ಸ್. ಛೇದ ಎಷ್ಟಿದೆ? x + 1. ಓಕೆ. ಈಗ ನಮಗೆ ಇಕ್ವೇಷನ್ ಏನು ಕೊಟ್ಟಿದ್ದಾರೆ? ಭಿನ್ನರಾಶಿ ಮತ್ತು ವ್ಯುತ್ಕ್ರಮಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 29/10 ಅಂತೇಳಿ ಕೊಟ್ಟಿದ್ದಾರೆ. ವ್ಯುತ್ಕ್ರಮ ಅಂದರೆ ಇದನ್ನೇ ಉಲ್ಟಾ ಮಾಡುವಂಥದ್ದು. ಭಿನ್ನರಾಶಿ ಎಷ್ಟು? x/2x + 1 ಅಂತೇಳಿ. ಅದರ ಮೊತ್ತ ವ್ಯುತ್ಕ್ರಮ ಯಾವುದು? ಇದನ್ನೇ ಉಲ್ಟಾ ಮಾಡಿ ಬರೆಯೋದು. 2x + 1 ಭಾಗಿಸು x ಏನು ಹೇಳಿದ್ದಾರೆ? 29/10. ಇದನ್ನೇ ಉಲ್ಟಾ ಮಾಡಿ ಈ ಕಡೆ ಬರೆದಿದ್ದು, ಅದರ ಮೊತ್ತವನ್ನು ತಗೋಬೇಕು. ನೆಕ್ಸ್ಟು ಈಗ ಇದಿಷ್ಟು ಮಾಡಾದಮೇಲೆ ನಾವೇನು ಮಾಡಬೇಕು? ಈ ಛೇದದ ಲಸ ತೆಗಿಬೇಕು. ಏನಾಗುತ್ತೆ? x × 2x + 1 ಅಂತ ಹೇಳಾಗುತ್ತೆ. ಇಲ್ಲಿ 2x + 1 ಇದೆ, ಏನಿಲ್ಲ? x ಇಲ್ಲ ಅಂದರೆ x ಗುಣಿಸ್ಬೇಕು. ಇಲ್ಲಿ x ಗುಣಿಸಿದ್ರೆ ಇಲ್ಲೂ ಸಹಿತ ಏನು ಮಾಡಬೇಕು? x ಗುಣಿಸುವ x ಏನಾಗುತ್ತೆ? x² ಪ್ಲಸ್ ಇಲ್ಲಿ x ಇದೆ, ಇಲ್ಲಿ ಏನಿಲ್ಲ? 2x + 1 ಇಲ್ಲ. ಸೊ 2x + 1 ಗುಣಿಸ್ಬೇಕು. ಇಲ್ಲಿ 2x + 1 ಗುಣಿಸಿದ್ರೆ ಇಲ್ಲೂ ಎಷ್ಟರಿಂದ ಗುಣಿಸ್ಬೇಕು? 2x + 1 ಗುಣಿಸ್ಬೇಕು. ಇಲ್ಲಿ 2x + 1 ಗುಣಿಸಿದ್ರೆ ಏನಾಗುತ್ತೆ? 2x + 1 ಹೋಲ್ ಸ್ಕ್ವೇರ್ ಆಗುತ್ತೆ, = 29/10. ಈಗ ಇದನ್ನು ಬಿಡಿಸೋಣ. x² ಪ್ಲಸ್ 2x + 1 ಅಂದರೆ a + b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇದೆಯಾ? ಹಾಂ. a + b ಹೋಲ್ ಸ್ಕ್ವೇರ್ ಅಂದರೆ a² + 2ab + b² ಅಂಥೇಳಿ. a ಜಾಗದಲ್ಲಿ ಏನು ಕಾಣಿಸ್ತಾ ಇದೆ? 2x ಅಂದರೆ 2x ಹೋಲ್ ಸ್ಕ್ವೇರ್ ಪ್ಲಸ್ 2. a ಜಾಗದಲ್ಲಿ ಏನು? 2x ಪ್ಲಸ್ b ಜಾಗದಲ್ಲಿ ಏನು ಕಾಣಿಸ್ತಾ ಇದೆ? ಇಂಟು ಅಲ್ಲಿ b ಜಾಗದಲ್ಲಿ ಏನು ಕಾಣಿಸ್ತಾ ಇದೆ? 1 ಪ್ಲಸ್ b² ಅಂದರೆ 1 ಸ್ಕ್ವೇರ್. ಇಲ್ಲಿ 2x ಹೋಲ್ ಸ್ಕ್ವೇರ್ ಅಂದರೆ 2x ಅನ್ನು 2 ಸಲ ಗುಣಿಸ್ಬೇಕು. 2 2 4 x × x x². ಸೊ ಏನಾಗುತ್ತೆ? 4x² ಪ್ಲಸ್ 2 2 4 4 1 4x + 1 ಸ್ಕ್ವೇರ್ ಅಂದರೆ 1ನ್ನು 2 ಸಲ ಗುಣಿಸ್ಬೇಕು. 1 × 1 ಮಾಡಿದ್ರೆ 1 ಅಂತ ಹೇಳಿ ಉತ್ತರ ಬರುತ್ತೆ. ಓಕೆನಾ. ಈಗ 2x + 1 ಹೋಲ್ ಸ್ಕ್ವೇರ್ ಜಾಗದಲ್ಲಿ ಏನು ಬರೀತೀನಿ ನಾನು? 4x² ಪ್ಲಸ್ 4x + 1 ಭಾಗಿಸು x × 2x + 1 = 29/10 ಅಂತ ಹೇಳಿ ಬರೀತೀನಿ. ಓಕೆನಾ. ನೆಕ್ಸ್ಟ್ ನೋಡಿರಿ, ಇಲ್ಲಿ x² ಪ್ಲಸ್ 4x² ಏನಾಗುತ್ತೆ? 5x² ಪ್ಲಸ್ 4x + 1 = 29/10. ಇಲ್ಲೇನಾಗುತ್ತೆ ನೋಡಿರಿ, 2x² ಪ್ಲಸ್ x ಅಂದರೆ ಇಲ್ಲಿಂದ ಇಲ್ಲಿ ಗುಣಿಸ್ದೆ, ಆಮೇಲೆ ಇಲ್ಲಿಂದ ಇಲ್ಲಿ ಗುಣಿಸ್ದೆ. 2x × x 2x² ಪ್ಲಸ್ x × 1 x. ಹೀಗೆ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ? ಓರೆ ಗುಣಾಕಾರ ಮಾಡ್ತೀನಿ. ಓಕೆನಾ. 5x² ಪ್ಲಸ್ 4x + 1 ಗುಣಿಸು 10 = 29 × 2x² ಪ್ಲಸ್ x.
ಓಕೆನಾ. ಇನ್ನು ಗುಣಾಕಾರ ಮಾಡಿದಾಗ 10 ಗುಣಿಸು 5 15 50 ಎಕ್ಸ್ ಸ್ಕ್ವೇರ್ ಪ್ಲಸ್ 10 ಗುಣಿಸು 4 40 ಎಕ್ಸ್ ಪ್ಲಸ್ 10 ಅಂದರೆ 10 ಈಕ್ವಲ್ ಟು 29 ಗುಣಿಸು 2 ಅಂದರೆ ಎಷ್ಟು ಬರುತ್ತೆ 58 ಎಕ್ಸ್ ಸ್ಕ್ವೇರ್ ಪ್ಲಸ್ 29 ಎಕ್ಸ್ ಅಂತ ಹೇಳಿ ಬರುತ್ತೆ. ಓಕೆ, ಈ ಕಡೆದೆಲ್ಲ ಈ ಕಡೆ ತೊಗೊಬಂದು ಲೆಕ್ಕವನ್ನು ಮಾಡೋಣ. ಇಲ್ಲಿ ದೊಡ್ಡ ಸಂಖ್ಯೆ ಇರೋದ್ರಿಂದ ಫಸ್ಟ್ ನಮಗೆ ಮೈನಸ್ ಬರಬಾರ್ದು. ಸೊ ಇದನ್ನು ಇದೇ ಕಡೆ ಇರ್ತಾ ಇದ್ದೀನಿ, ಇದನ್ನು ಈ ಕಡೆ ತೊಗೊಬರ್ತಾ ಇದ್ದೀನಿ. ನೋಡಿರಿ 58 ಎಕ್ಸ್ ಸ್ಕ್ವೇರ್ ಪ್ಲಸ್ 29 ಎಕ್ಸ್. ಈಗ ಸ್ವಲ್ಪ ಜಾಗವನ್ನು ಉಲ್ಟಾ ಮಾಡಿದ್ದೀನಿ ಅಷ್ಟೇ. ಇದನ್ನು ಇಲ್ಲಿರೋದನ್ನು ಇಲ್ಲಿ ಬರೆದೆ. ಈಗ ಇದನ್ನು ಈ ಕಡೆ ತೊಗೊಬರ್ತಾ ಇದ್ದೀನಿ ಅಂಥೇಳಿ ಅಂದ್ಕೋಬೇಕು. ಪ್ಲಸ್ 50 ಎಕ್ಸ್ ಸ್ಕ್ವೇರ್ ಇದೆ, ಆ ಕಡೆ ಬಂದರೆ ಏನಾಗುತ್ತೆ ಮೈನಸ್ 50 ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೋಡಿ ಪ್ಲಸ್ 40 ಎಕ್ಸ್ ಈ ಕಡೆ ಬಂದರೆ ಮೈನಸ್ 40 ಎಕ್ಸ್ ಆಗುತ್ತೆ. ಪ್ಲಸ್ 10 ಈ ಕಡೆ ಬಂದರೆ ಮೈನಸ್ 10 ಈಕ್ವಲ್ ಟು ಈ ಕಡೆ ಏನಾದ್ರು ಉಳಿತಾ ಇಲ್ಲ, ಸೊ 0 ಅಂತ ಹೇಳಿ ಬರೀತೀನಿ. ಓಕೆನಾ. ನೋಡಿರಿ ಇಲ್ಲಿದೆ ಎಲ್ಲ ಈ ಕಡೆ ತೊಗೊಬರ್ತಾ ಇದ್ದೆ, ಬಟ್ ಅದನ್ನು ಒಂಚೂರು ಉಲ್ಟಾ ಮಾಡಬಾರ್ದೆ ಅಷ್ಟೇ ನಾನು. ಓಕೆ, ನೆಕ್ಸ್ಟ್ ನೋಡಿ 58 ಎಕ್ಸ್ ಸ್ಕ್ವೇರ್ ಮೈನಸ್ 50 ಎಕ್ಸ್ ಸ್ಕ್ವೇರ್ ಏನು ಉಳಿತು 8 ಎಕ್ಸ್ ಸ್ಕ್ವೇರ್ ಅಲ್ವಾ. ಹಾಂ, ಪ್ಲಸ್ 29 ಎಕ್ಸ್ ಮೈನಸ್ 40 ಎಕ್ಸ್ ಪ್ಲಸ್ ಮೈನಸ್ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅಂದರೆ 40ರಲ್ಲಿ 29ನ್ನು ಕಳಿಬೇಕು. ಕಳೆದ್ರೆ 11 ಎಕ್ಸ್ ಅಂಥೇಳಿ ಉತ್ತರ ಬರುತ್ತೆ. ಉಳಿದಿರೋದೇನು ಮೈನಸ್ 10 ಎಕ್ಸ್. ಈಗ ಇದನ್ನು ಮಧ್ಯದ ಪದ ಹೊಡೆಯೋದ್ರಿಂದ ಬಿಡಿಸ್ಬೇಕು. ಮಧ್ಯದ ಪದ ಹೊಡೆಯೋದು ಹೆಂಗೆ ಅಂತೇಳಿ ಡೀಟೇಲಾಗಿ ಹೇಳಿದ್ದೀನಿ. ಅದರ ವಿಡಿಯೋನ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ. ಓಕೆನಾ. ಈಗ ಮೊದಲನೇ ಪದ ಮತ್ತು ಕೊನೆ ಪದವನ್ನು ಗುಣಿಸ್ಬೇಕು. ಉತ್ತರ ಏನು ಬರುತ್ತೆ ಮೈನಸ್ 80 ಎಕ್ಸ್ ಸ್ಕ್ವೇರ್ ಅಂಥೇಳಿ ಬರುತ್ತೆ. ಓಕೆನಾ. ಈಗ ಮಧ್ಯದ ಪದವನ್ನು ಮೈನಸ್ 11 ಎಕ್ಸ್ ಅಂಥೇಳಿ ಬರೀಬೇಕು. ಓಕೆ, ಈಗ ನಾವೇನು ಮಾಡಬೇಕು ಕೇಳಿದ್ರೆ ಯಾವುದಾದ್ರೂ 2 ಸಂಖ್ಯೆಗಳನ್ನು ಬರೀಬೇಕು. ಆ 2 ಸಂಖ್ಯೆಗಳು ಯಾವ ರೀತಿ ಇರಬೇಕಪ್ಪ ಕೇಳಿದ್ರೆ ಗುಣಾಕಾರ ಮಾಡಿದಾಗ ಮೈನಸ್ 80 ಎಕ್ಸ್ ಸ್ಕ್ವೇರ್ ಬರಬೇಕು, ಕೂಡಿಸು ಅಥವಾ ಕಳೆ ಮಾಡಿದಾಗ ಮೈನಸ್ 11 ಎಕ್ಸ್ ಬರಬೇಕು. ಈ ಥರ ಸಂಖ್ಯೆಗಳನ್ನು ಕಂಡು ಹಿಡಿಯೋದು ದೊಡ್ಡ ಸಂಖ್ಯೆಗಳಿಗೆ ಒಂಚೂರು ಕಷ್ಟ ಆಗ್ತದೆ. ಸೊ ಏನು ಮಾಡಬೇಕು ಗೊತ್ತಾ, ಇಲ್ಲಿ ಒಂದು ದೊಡ್ಡ ಸಂಖ್ಯೆ ಬಂದಿರುತ್ತಲ್ಲ ಅದನ್ನು ಅವಿಭಾಜ್ಯ ಅಪವರ್ತನ ಮಾಡಬೇಕು. 80 ನೋಡಿ 2 4 8 0, 2 2 4 0, 2 1 2 0, 2 5 10, 5 1 5. ಈಗ ನೋಡಿರಿ ಈ ನಂಬರ್ಸ್ ಬಂದಿದೆಯಲ್ಲ, ಈ ನಂಬರ್ಸನ್ನು ಅರೇಂಜ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿರಿ, ಆವಾಗ ನಿಮ್ಗೆ ಉತ್ತರ ಈಸಿಯಾಗಿ ತಗೋತೆ. ಫಾರ್ ಎಕ್ಸಾಂಪಲ್ 2 2 4, 4 2 8, ಇಲ್ಲಿ 8 ಬಂತ, 5 2 10 ಬಂತು. 10 ಮತ್ತು 8 ಕಳೆದಾಗ ಅಥವಾ ಕೂಡಿಸಿದಾಗ 11 ಎಕ್ಸ್ ಬರುತ್ತಾ ಇಲ್ಲ. ಸೊ ಮತ್ತು ಕಾಂಬಿನೇಷನ್ನ ಚೇಂಜ್ ಮಾಡಿರಿ. ಇಲ್ಲಿ ನೋಡಿರಿ 2 2 4, 4 2 8, 8 2 16, ಇಲ್ಲಿ 16 ಬಂದಿದೆ, ಇಲ್ಲಿ 5 ಬಂದಿದೆ. 16ರಲ್ಲಿ 5 ಕೂಡಿಸಿದ್ರೆ 11 ಬರುತ್ತಾ ಇಲ್ಲ. 16ರಲ್ಲಿ 5 ಕಳೆದ್ರೆ 11 ಬರುತ್ತಾ ಹಾಂ ಬರುತ್ತೆ. ಹಾಗಾದರೆ ಈ 2 ಕಾಂಬಿನೇಷನನ್ನು ತೊಗೊಳ್ರಿ, 16 ಎಕ್ಸ್ ಮತ್ತು 5 ಎಕ್ಸ್. ಓಕೆನಾ. ಈಸಿಯಾಗಿ ಈ ಥರ ಮಾಡಿಕೊಂಡು ದೊಡ್ಡ ಸಂಖ್ಯೆಗಳ 2 ಸಂಖ್ಯೆಗಳನ್ನು ಈಸಿಯಾಗಿ ಕಂಡುಹಿಡಿಯೋಕೋಬಹುದು. ಓಕೆನಾ. ನೆಕ್ಸ್ಟು ಇಲ್ಲಿ ಈ ಕೆಳಗಡೆ ಮೈನಸ್ ಬಂದಿದೆ ಅಂದರೆ ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ ಅಂತೇಳಿ ಅರ್ಥ. ಇಲ್ಲಿ ಮೇಲ್ಗಡೆ ಮೈನಸ್ ಬರಬೇಕು ಅಂದರೆ ಇಲ್ಲಿ ಯಾವ ಚಿಹ್ನೆ ಹಾಕಬೇಕು, ಮೈನಸ್ ಹಾಕಿದೆ ಅಂದರೆ ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಸೊ ಇಲ್ಲಿ ಯಾವ ಸಂಖ್ಯೆ ಚಿಹ್ನೆ ಹಾಕಬೇಕು, ಪ್ಲಸ್ ಮೈನಸ್. ಅರ್ಥ ಆಯ್ತಾ ಹೆಂಗೆ ಮಾಡಬೇಕು ಅಂಥೇಳಿ? ಇನ್ನೂ ಡೀಟೇಲ್ ಆಗಿದ್ದನ್ನೆಲ್ಲ ಹೇಳಿದಿರೋದಿದೆ, ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆನಾ. ನೆಕ್ಸ್ಟು ಮೊದಲನೇ ಪದ ಹಾಗೆ ಬರೀಬೇಕು, ಕೊನೆ ಪದನೂ ಹಾಗೆ ಬರೀಬೇಕು. ಮಧ್ಯದ ಪದ ಮೈನಸ್ 11 ಎಕ್ಸ್ ಬದಲಾಗಿ ಏನು ಬರೀಬೇಕು ಮೈನಸ್ 16 ಎಕ್ಸ್ ಪ್ಲಸ್ 5 ಎಕ್ಸ್ ಅಂಥೇಳಿ ಬರೀಬೇಕು. ಈಗ ಇದ್ರದ್ದೊಂದು ಗುಂಪು ಇದರದ್ದೊಂದು ಗುಂಪು, ಇದೆರಡರಲ್ಲಿ ಯಾವ್ದು ಕಾಮನ್ ಇದೆ 8 ಎಕ್ಸ್ ಕಾಮನ್ ಇದೆ. 8 ಎಕ್ಸ್ ಹೊರಗೆ ತೆಗೆದ್ರೆ ಎಕ್ಸ್ ಮೈನಸ್ 2 ಉಳಿತು. 8 2 16 ಅಲ್ವಾ. ಹಾಂ, ಇಲ್ಲೂ 5 ಕಾಮನ್ ಇದೆ. ಎಕ್ಸ್ ಮೈನಸ್ 5 2 10 ಅಲ್ವಾ ಈಕ್ವಲ್ ಟು 0. ಡೀಟೇಲಾಗಿ ಹೇಳಿರೋದಿದೆ, ಅದಕ್ಕೆ ಹೇಳ್ತಾ ಇಲ್ಲ ಇಲ್ಲಿ ನಾನು ಏನು ಹೇಗೆ ಮಾಡಿದೆ ಅಂಥೇಳಿ. ಓಕೆನಾ. ನೆಕ್ಸ್ಟು ಇಲ್ಲಿ ಎಕ್ಸ್ ಮೈನಸ್ 2, ಇಲ್ಲೂ ಎಕ್ಸ್ ಮೈನಸ್ 2. ಸೊ ಎಕ್ಸ್ ಮೈನಸ್ 2 ಏನು ಮಾಡಿರಿ ಕಾಮನ್ ತೆಗೀರಿ. ನೆಕ್ಸ್ಟು ಇಲ್ಲೇನು ಉಳಿತು ಎಕ್ಸ್ ಮೈನಸ್ 2 ಈ ಕಡೆ ಬರೆದ್ರೆ 8 ಎಕ್ಸ್, ಇಲ್ಲೇನು ಉಳಿತು ಪ್ಲಸ್ 5 ಈಕ್ವಲ್ ಟು 0. ಈಗ ಇಲ್ಲಿ ಎಕ್ಸ್ ಬೆಲೆ ಎಷ್ಟು ಬಂತು -2, ಆ ಕಡೆ ತೊಗೊಂಡೋದಾಗ ಈ ಕಡೆ +2 ಆಗುತ್ತೆ. ಓಕೆ, ಇಲ್ಲೇನಾಗುತ್ತೆ 8 ಎಕ್ಸ್ ಈಕ್ವಲ್ ಟು -5, ಎಕ್ಸ್ ಈಕ್ವಲ್ ಟು -5 ಭಾಗಿಸು 8 ಅಂತ ಹೇಳಾಯಿತು. ಓಕೆನಾ. ಬಟ್ ನಮಗೇನು ಆನ್ಸರು ಸಿಂಪಲ್ ಆಗಿರೋದು ತೊಗೋಬೇಕು ನಾವು. ಆದ್ದರಿಂದ ಏನು ತೊಗೋತೀನಿ ಎಕ್ಸ್ ಈಕ್ವಲ್ ಟು 2 ಇರೋದನ್ನು ತೊಗೋತೀನಿ. ನಾವೀಗ ಭಿನ್ನರಾಶಿಯನ್ನು ಕಂಡುಹಿಡಿಬೇಕಲ್ವಾ. ಹಾಂ, ನಮಗೆ ಭಿನ್ನರಾಶಿ ಏನು ಸಿಕ್ಕಿತ್ತು ಹೇಳ್ರಿ, ಭಿನ್ನರಾಶಿ ಈಕ್ವಲ್ ಟು ಎಕ್ಸ್ ಭಾಗಿಸು 2x + 1. ನಾ ಎಕ್ಸನ್ನು ಏನು ತೊಗೋತೀನಿ ಅಂತ ಹೇಳಿದೆ 2 ತೊಗೋತೀನಿ ಅಂತ ಹೇಳಿದೆ. 2 ಭಾಗಿಸು 2 ಇಂಟು ಎಕ್ಸ್ ಜಾಗದಲ್ಲಿ 2 + 1, 2 ಭಾಗಿಸು 2 4 + 1
5. ಹಾಗಾದರೆ ಭಿನ್ನರಾಶಿ ಏನಾಯಿತು 2/5 ಅಂತ ಹೇಳಾಯಿತು. ಸರಿನಾ? ಓಕೆ, ಈ ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದಿಷ್ಟು ಲೆಕ್ಕದಲ್ಲಿ ಒಂಚೂರು ಫಾಸ್ಟ್ ಹೋಗಿದ್ದೀನಿ, ಯಾಕಂದರೆ ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿಟ್ಟಿದ್ದು, ನೀವು ಸಹಿತ ಸುಮಾರು ಸಲ ಪ್ರಾಕ್ಟೀಸ್ ಮಾಡಿರ್ತೀರಿ. ಅರ್ಥ ಆಗದೇ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇನ್ನೂ ಕ್ಲಿಯರಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.